ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಶೀರ್ಷಿಕೆ ಅಡಿಯಲ್ಲಿ ಸಿದ್ಧಾರ್ಥ್ ಸಿಂಗ್ ರವರ ಹುಟ್ಟುಹಬ್ಬದ ಒಂದು ವಿಶೇಷ ಅಭಿಯಾನನ ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದೀವಿ. ನಾವು ಇರೋದು ಇಪ್ಪಿತೇರಿ ಮಾಗಾಣಿ ಗ್ರಾಮದಲ್ಲಿ. ಇಲ್ಲಿರ್ತಕ್ಕಂಥ ಹಲವಾರು ಇಪ್ಪಿತೇರಿ ಮಾಗಾಣಿಯ ಮುಖಂಡರಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ, ಯುವಕರಿದ್ದಾರೆ. ಅವರಿಂದ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಈ ಒಂದು ವಿಚಾರವಾಗಿ ಅಭಿಪ್ರಾಯ ಅನಿಸಿಕೆಗಳನ್ನು ಸಂಗ್ರಹಿಸೋಣ ಬನ್ನಿ. ಈಗ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಇಪ್ಪಿತೇರಿ ಮಾಗಾಣಿ ಗ್ರಾಮದ ನಿವಾಸಿಗಳು, ಗ್ರಾಮ ಪಂಚಾಯತಿಯ ಸದಸ್ಯರು ಆಗಿರ್ತಕ್ಕಂಥ ಮ್ಯಾಸರ್ ರಾಮಣ್ಣವ್ರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನೇ ಕೇಳೋಣ. ನಮಸ್ತೆ ರಾಮಣ್ಣವ್ರೆ. ನಿಮಗೆ ಗೊತ್ತು, ಮುಂದಿನ ತಿಂಗಳ ಆಗಸ್ಟ್ 10 ಅಂದರೆ ಆಗಸ್ಟ್ 10ಕ್ಕೆ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಸಿದ್ಧಾರ್ಥ್ ಸಿಂಗ್ ರವರ ಒಂದು ಹುಟ್ಟುಹಬ್ಬ ಐತೆ. ಆ ಹುಟ್ಟುಹಬ್ಬದ ಪ್ರಯುಕ್ತ ಆನಂದ್ ಸಿಂಗ್ ಆರ್ಮಿ ತಂಡ ಇಡೀ ನಮ್ಮ ವಿಜಯನಗರ ಕ್ಷೇತ್ರದಾದ್ಯಂತ ಸಂಚರಿಸಿ ಅಲ್ಲೆಲ್ಲ ಅಡ್ಡಾಡ್ಕೊಂಡು ಜನರ ಒಂದು ಜನಾಭಿಪ್ರಾಯವನ್ನು ಸಂಗ್ರಹ ಮಾಡಕತ್ತೀವಿ. ಅಂದರೆ ಅವರು ಏನೆಲ್ಲ ಕೆಲಸ ಮಾಡಿದರು, ಯಾವ ರೀತಿಯಲ್ಲಿ ಸಮಾಜ ಸೇವೆಯಲ್ಲಿ ಅವ್ರು ತೊಡಗಿಸ್ಕೊಂಡಿದ್ರು, ಕಷ್ಟ ಕಾಲಕ್ಕೆ ಬಡವ್ರ ಜೊತೆ ಯಾವ ರೀತಿಯಲ್ಲಿ ಸ್ಪಂದಿಸಿದರು ಅನ್ನೋದ್ರ ಬಗ್ಗೆ ನಾವು ಹಲವಾರು ವಿಚಾರಗಳನ್ನು ಸಂಗ್ರಹಿಸ್ತಾ ಇದ್ದೀವಿ. ಇವತ್ತು ನಿಮ್ಮ ಗ್ರಾಮಕ್ಕೆ ಬಂದಿದ್ದೀವಿ. ಈಗ ನಾನು ನಿಮಗೆ ಪ್ರಶ್ನೆ ಕೇಳೋದಂತ ಹೇಳಿದ್ರೆ, ಆನಂದ್ ಸಿಂಗ್ ರವರು 15 ವರ್ಷಗಳ ಕಾಲ ಶಾಸಕರಾಗಿದ್ದರು, 2 ಬಾರಿ ಸಚಿವರಾಗಿ ಕೂಡ ಅವರು ಈ ಒಂದು ಕ್ಷೇತ್ರಕ್ಕೆ ಒಂದು ತಮ್ಮದೇ ಆಗಿರತಕ್ಕಂಥ ಸೇವೆಯನ್ನು ನೀಡಿದ್ದಾರೆ. ಆನಂದ್ ಸಿಂಗ್ ಸರ್ ಅವರು ಶಾಸಕರು ಸಚಿವರಾಗಿದ್ದಾಗ ಈ ಒಂದು ಇಪ್ಪಿತೇರಿ ಮಾಗಣಿ ಗ್ರಾಮದ ಅಭಿವೃದ್ಧಿಗಾಗಿ ಏನೆಲ್ಲ ಫಂಡ್ಗಳನ್ನು ತೊಗೊಂಬಂದರು, ಏನೆಲ್ಲ ಕೆಲಸಗಳನ್ನು ಮಾಡಿದ್ರು ಅಂತ ಕೇಳಿದರೆ ನೀವು ಯಾವುದನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್? 2ನೇ ಬಾರಿ ಶಾಸಕರು MLA ಇದ್ದಾಗ ಶಿಶು ರೋಡ್ಗೂ ಮಾಡ್ತಾರೆ ಸರ್. ಶಿಶು ರೋಡು ಒಂದು ಆಮೇಲೆ ಅಲ್ಲೊಂದು ಶಿಶು ರೋಡ್ ಮಾಡ್ತಾರೆ ಇಪ್ಪಿತೆ ಎಡಬೇಲೆ ಗ್ರಾಮದಲ್ಲಿ. ಮತ್ತು ಮೊನ್ನೆ 4ನೇ ಬಾರಿ MLA ಇದ್ದಾಗ ಒಂದು ಸಮಾಜ ಭವನ ಹಾಕ್ಯಾರೆ, ಯಾತ್ರಿ ಶ್ರೀನಿವಾಸ ಆನಂದ್ ಸಿಂಗ್ ದಿನಾರು ಇದ್ದಾಗ. ಮತ್ತು ಅಲ್ಲಿ ಒಂದು ಎಡಬೇಲೆ ಒಂದು ಯಾತ್ರಿ ಶ್ರೀನಿವಾಸ ಹಾಕಿರ್ತಾರೆ ದಿನಾರು. ಇವೆಲ್ಲ ಅಭಿವೃದ್ಧಿ ಮಾಡ್ಯಾರ, ಕೆಲಸ ಕೂಡ ಮತ್ತೇನೋ ಮಾಡೋದ್ರ ಕೂಡ ಇದ್ದರು ಅವರು. ಮತ್ತು MLA ಇದ್ದಿದ್ರೆ ಒಳ್ಳೆಯದಿತ್ತು. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಇಪ್ಪಿತೇರಿ ಮಾಗಣಿಯ ಮತ್ತೋರ್ವ ಯುವ ಮುಖಂಡರಾಗಿರ್ತಕ್ಕಂಥ ಕಮಿಟಿಗೆ ನಾಗರಾಜ್ ಅವರು ಜೊತೆಗಿದ್ದಾರೆ. ನಾನು ಅವ್ರ ಜೊತೆಗೆ ಮಾತಾಡ್ತೀನಿ. ಅಣ್ಣ ನಮಸ್ಕಾರ. ನಿಮ್ಗೆ ಮೊದಲಿಗೆ ನಮಸ್ಕಾರ. ಈಗ ಆಗಸ್ಟ್ 10ಕ್ಕೆ ಅಂದರೆ ಮುಂದಿನ ತಿಂಗಳ ಆಗಸ್ಟ್ 10ಕ್ಕೆ ಯುವ ನಾಯಕರಾಗಿರ್ತಕ್ಕಂಥ ಸಿದ್ಧಾರ್ಥ್ ಸಿಂಗ್ ರವರು ತಮ್ಮ ಜನ್ಮ ದಿನಾಚರಣೆಯನ್ನು ಅಂದರೆ ಹುಟ್ಟುಹಬ್ಬನ ಆಚರಿಸ್ಕೊಳಕತ್ತಾರೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಇಪ್ಪಿತೇರಿ ಮಾಗಣಿಗೆ ಬಂದು ಅವರ ಒಂದು ಬಗ್ಗೆ ಅಭಿಪ್ರಾಯ ಅನಿಸಿಕೆಗಳನ್ನ ಸಂಗ್ರಹ ಮಾಡೋಕ್ಕಾಗ್ತೀವಿ. ಈಗ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಹೇಗೆ ಅಂತ ಹೇಳ್ತೀರಾ? ಸಿದ್ಧಾರ್ಥ್ ಸಿಂಗ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಇರೋ ತಕ್ಕನ ನಮಗೆ ಯಾವ ಕೆಲಸಗಳು ರೀಮಾರ್ಕೊಂಬೋದು ಇದ್ದಿಲ್ಲ. ಕಷ್ಟ ಅಂತ ಬಂದಾಗ ಯಾರಿಗೇನಾದ್ರು ಕೊಡೋಂಥ ಕೈ ಅವರು. ಕೆಲಸ ಇಂಥದ್ದು ಐತೆ ಅಂದ್ರೆ 4 ಹುಡುಗರು ಕಲ್ತಾರಂದ್ರೆ ಅಲ್ಲಿ ನಿಂತು ಮಾತಾಡೋದಾಗಲು ಸಮಸ್ಯೆ ಯಾವುದು ಮಾಡ್ತದಿಲ್ಲ. ಅವ್ರಿಗೆ ಒಂದು ದಾರಿ ತೋರಿಸಿ ಹೋಗ್ತಿದ್ರು. ಒಂದು ಗಣಪ ನಿಷೇಧಾಗಲ್ಲ, ಒಂದು ಮಕ್ಕಳು ಪ್ರಾಬ್ಲಮ್ ಇರಲಿ, ಒಂದು 4 ಜನ ಕುಂತಾರಂದ್ರೆ ನಿಂತು ಮಾತಾಡಿ ಹೋಗೋಂಥ ವ್ಯಕ್ತಿಗಳು ಅವರು. ಇವತ್ತು ಅವ್ರನ್ನ ಕಳ್ಕೊಂಬಿಟ್ಟಿವಿ ನಾವು. ಇವತ್ತು ಒಂದು ಹೊಸಪೇಟೆಗೆ ಅವ್ರು ಇನ್ನೂ ಒಂದು MLA ಆಗ್ಯಾರಂದ್ರೆ ಅವ್ರಿಂದ ನಮಗೆ ಪರಿಹಾರ ಯಾವತ್ತು ಸಿಗವಲ್ತು. ನಮಗೆ ಬೇಕಾಗಿರೋದು ಈಗ ಸಿದ್ಧಾರ್ಥ ಅವರು. ಆ ಸ್ಥಾನ ಮತ್ತೆ ನಾವು ಪಡ್ಕೋಬೇಕಪ್ಪ ಅಂದ್ರೆ ನಾವು ಒಕ್ಕಟ್ಟಾಗಿರ್ಬೇಕು. ಕೆಲವು ನಮ್ಮ ಎಷ್ಟೋ ಕೆಲಸಗಳು ಈಗ ಆನಂದ್ ಸಿಂಗ್ ಅವ್ರು MLA ಇರೋ ತಕ್ಕ ನಮ್ಮ 30 ವರ್ಷದ ಕನಸು ನಮ್ಮದು ಆನಂದ್ ಸಿಂಗ್ ಅವ್ರು ಮಾಡಿರೋದು. ಇದಕ್ಕೆ ಪಟ್ಟಿಲ್ದಿಲ್ಲ, ಪಾಣಿದ್ದಿಲ್ಲ. ನಮ್ಮನ್ನು ಸಭೆಗೆ ಇದು ಆಫೀಸಿಗೆ ಕರೆಸಿ ಓಟ್ರನ್ನ ಕರ್ಕೊಂಡು ಹಳ್ಳಿ ಜನ ಬಂದಾರಂತ ಹೇಳಿ ನಮಗೆ ದೊಡ್ಡ ಗೌರವ ಕೊಟ್ಟು ಮಾತಾಡಿ ಮಕ್ಕಳು ತಾವು ಎಲ್ಲರೂ ನಮ್ಮ ಜನಗಳೆಲ್ಲರನ್ನ ಯಜಮಾಡ್ರನ್ನ ಕಲಿಸಿ ಎಷ್ಟೋ ದುಡ್ಡು ಕೊಟ್ಟಾರ ಗೊತ್ತವರು. ಅಷ್ಟೆಲ್ಲ ತಗೊಂಬಂದು ಇವತ್ತು ನಮ್ಗೆ ಒಳ್ಳೇದು ಮಾಡ್ಯಾರ. ಆದರೆ ಇವತ್ತಿಲ್ಲ ನಮ್ಮಲ್ಲಿ ಅವ್ರನ್ನ ನಾವು ಉಳಿಸ್ಕೋಬೇಕಪ್ಪ ಅಂದ್ರೆ ನಾವು ಒಕ್ಕಟ್ಟಾಗಿರ್ಬೇಕು. ಸಿದ್ಧಾರ್ಥ ಅವ್ರು ಮಾಡಿರೋ ಭಾಳ ಇದಾವೆ ಹೇಳ್ಕೊಂತ ಹೋದ್ರೆ. ಇವತ್ತು ಕಳ್ಕೊಂಡಿವೆ, ಅದನ್ನ ಉಳಿಸ್ಕೋಬೇಕಂದ್ರೆ ನಾವು ಒಕ್ಕಟ್ಟಿರ್ಬೇಕು. ಸಿದ್ಧಾರ್ಥ ಅವ್ರ ಪರವಾಗಿ ಹೇಳ್ಬೇಕಂದ್ರೆ ಇವತ್ತು ಅವ್ರು ಕೊಡೋಕೆ ಏನೇ ಕೆಲಸ ಮಾಡವು. ಒಳ್ಳೇದಣ್ಣ. ಈಗ ಇನ್ನೊಂದು ವಿಷಯ, ಒಂದು ಸರ್ತಿ ನಿಮಗೆಲ್ಲ ಗುರ್ತು, ಇಡೀ ಹೊಸಪೇಟೆಯಲ್ಲಿ ಇರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೆ ಕೂಡ ಅವರು ಗ್ರಾಮವಾಸ ಜನರ ವಿಶ್ವಾಸ ಬಂದಿದ್ರು. ನಿಮ್ಮ ಗ್ರಾಮ ಕೂಡ ಬಂದಿದ್ರು. ಇಲ್ಲೇ ಬಂದು ಎಲ್ಲರಲ್ಲಿ ಊಟ ಗೀಟ ಮಾಡಿಸ್ಕೊಂಡು ಮಕ್ಕಳ ಮರಿನ ಹುಡುಗರನ್ನ ಕರ್ಕೊಂಡು 2 ಬಾರಿ ಇದ್ದು 2 ದಿನ ಇದ್ದು ಎಲ್ಲ ಮಾಡಿ ಹೋಗ್ಯಾರ. ಈಗ ಸುಮಾರು ಜನರ ಕಷ್ಟಗಳಿಗೆ ಸ್ಪಂದಿಸಿದ್ದಾರೆ ಅಂತಂದೇಳಿ ಒಂದು ಮಾತು ಹೇಳಿದ್ರಿ. ಏನೆಲ್ಲ ವಿಚಾರಗಳು ಅಂತ ಹೇಳ್ತೀರಿ? ಅಂದರೆ ಯಾವ್ದಾವ್ದಕ್ಕೆ ಸ್ಪಂದಿಸಿದ್ರು ಅವರು ಅಂತಕ್ಕಂಥದ್ದು? ಅವರ ನಮ್ಮದು ಪಟ್ಟ ಆಗಿಲ್ಲ ಅಂತಂದು 3 ಸಾರಿ ಬಾರಿ ಆದರೆ ಹೇಳ್ಕೊಂತ ಬಂದಾಗ ಒಂದಿನ ನಮ್ಮನ್ನು ಡೈರೆಕ್ಟ್ ಹೆಗಲ ಮ್ಯಾಗ ಕೈ ಹಾಕ್ಕೊಂಡು ಕುಂದಿರ್ಸ್ಕೊಂಡು, ನಾಗರಾಜ್ ಅದು ದೊಡ್ಡ ಸಮಸ್ಯೆ ಐತೆ ಅಂದ್ರೆ ಅದನ್ನ ಏನು ಮಾಡ್ತಾರೆ ಗೊತ್ತಲ್ಲ ಸರ್, ನಮಗೆ ಪರಿಹಾರ ಬೇಕು, ನಾವು ಬಡ ಜನ ದುಡ್ಕಂತಿಂಬರು, ಇಲ್ಲಿ ಯಾರು ಸಾವುಕಾರ ಇಲ್ಲ ಹಿಂಗತ್ತು ಅಂದಾಗ ಅದನ್ನ ಪೂರ್ತಿ ತಲೆ ಕೆಡಿಸ್ಕೊಂಡು ಹೊಲ್ದನ್ನು ಕರೆಸಿ ಅವ್ರನ್ನ ಅಲ್ಲಿ ಇದಕ್ಕೆ ಕರೆಸಿ BJP ಆಫೀಸ್ ಕರೆಸಿ ಕುಂತ್ಕೊಂಡು ಮಾತಾಡಿ, ಇವ್ರು ಬಡವರಪ್ಪ ನಿನಗೇನು ಮೋಸ ಮಾಡಿ ತಿನ್ನಲ್ಲ ಅಂತ ಮಾತಾಡಿ 14.5 ಲಕ್ಷ ನಮಗೆ ಕೊಟ್ಟು ಕ್ಯಾಶ್ ಕೊಟ್ಟು ಇವ್ರದ್ದು ಏನಿದ್ರೆ ಬಗೆಹರಿಸ್ಬೇಕಂತ ಕೂಡ ಹೇಳ್ಯಾರ. ನಾವು ಯಾವಾಗ ಬಡ ಮಕ್ಕಳು ಒಂದು ಇದು ಗಣೇಶ್ ನಿಷೇಧಾಗ ಹೇಳ್ದು ಸಿದ್ಧಾರ್ಥ ಅವ್ರ ವಿಷಯ ಹಗ್ಗ ಕಟ್ಟಿ ದುಡ್ಡು ಎತ್ತಂಥ ಸಮಯ ಬಂದಾಗ ಅವ್ರು ಡೈರೆಕ್ಟ್ ಬಂದು ಏರಿಯಾಗಳಿಗೆ ಸಿದ್ಧಾರ್ಥ ಅವ್ರು ಬಂದು ಇಲ್ಲಿ ಏನು ಮಾಡ್ತಾರೆ ವರ್ಷಕ್ಕೊಂದಟ್ಟು ಇಂಥದ್ದು ಮಾಡ್ತೀವಿ ಸರ್, ನಾವು ಇದಕ್ಕೆ ಎಷ್ಟು ಖರ್ಚು ಹಾಕದೆ ಸರ್, ನಿಮ್ಮ ಪ್ರೀತಿಗೆ ಎಷ್ಟನ್ನು ಕೊಡ್ರಿ ಅಂದ್ರೆ 25,000 ನಮ್ಮ ಮಳೆಯಾರ ಕೈಯಾಕ ಕೊಟ್ಟು ಹೋದ್ರೆ ಖುಷಿಲಿಂದ ಅದನ್ನು ಯಾರು ನಾವು ಕೆಟ್ಟದಂತ ಆಲೋಚನೆ ಮಾಡಲಿ, ಒಳ್ಳೇದಕ್ಕೆ ಊಟ ಮಾಡಿಸ್ತು ಅಂತ ಕೊಡಿ
ಒಂದು ಮಾತು ಇದು ಮಾಡ್ದಂಗೆ ಕೊಟ್ಟೋದ್ರು ಅವರು. ಅಂಥ ವ್ಯಕ್ತಿಗಳು ಇರಲ್ಲ. ಸಿದ್ಧಾರ್ಥ ಅವ್ರ ಪರವಾಗಿ ಏನು ಹೇಳಿದ್ರೆ ಕಮ್ಮಿ ರೀ, ಅವ್ರು ಮಾಡಿರೋ ಕೆಲಸಗಳು ಇದಾವ, ಇವತ್ತಿಲ್ಲ ಅವ್ರ ನಮ್ಮಲ್ಲಿ, ಅದನ್ನ ಪಡ್ಕೋಬೇಕು ನಾವು ಅಷ್ಟೇ. ಹಬ್ಬದ ಶುಭಾಶಯಗಳು ಸಿದ್ಧಾರ್ಥ ಸಿಂಗ್ ಅವರಿಗೆ.